ನಮ್ಮ ಈ ವಾಹಿನಿಗೆ ಆಗಮಿಸಿದ ಸರ್ವರಿಗೂ ಹೃತ್ಪೂರ್ವಕ ಸ್ವಾಗತ. ಧನು ರಾಶಿಯ ಜಾತಕದವರೇ, ಈ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಅಲಕ್ಷಿಸಬೇಡಿ. ಮುಂಬರುವ 3 ದಿನಗಳಲ್ಲಿ ನೀವು ಕೈಗೊಳ್ಳುವ ಒಂದು ಅಚಾತುರ್ಯದ ತೀರ್ಮಾನವು ನಿಮ್ಮ ಬದುಕನ್ನು ಪೂರ್ಣವಾಗಿ ಪಲ್ಲಟಗೊಳಿಸಬಹುದು ಎಂದು ಬ್ರಹ್ಮಕಾಲಜ್ಞಾನವು ನಿಖರವಾಗಿ ಎಚ್ಚರಿಸುತ್ತಿದೆ. ನೀವು ಎಷ್ಟೇ ಕಾರ್ಯನಿರತರಾಗಿದ್ದರೂ ದಯವಿಟ್ಟು ಈ ವಿವರಣೆಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಏಕೆಂದರೆ ನಾನು ಇಂದು ನಿಮಗೆ ವಿವರಿಸಲಿರುವ ವಿಷಯವು ನಿಮ್ಮ ಪ್ರಾಣ, ನಿಮ್ಮ ಸಂಸಾರ ಮತ್ತು ನಿಮ್ಮ ಭವಿಷ್ಯವನ್ನು ಬೃಹತ್ ಹಾನಿಯಿಂದ ಕಾಪಾಡುತ್ತದೆ. ಸಮಯ ಪಲ್ಲಟವಾಗುವ ಮುನ್ನ ಪ್ರಕೃತಿಯು ನಮಗೆ ಕೆಲವು ಗೋಚರ ಸಂಕೇತಗಳನ್ನು ನೀಡುತ್ತಿರುತ್ತದೆ. ಪವನದ ವೇಗ ಬದಲಾಗುತ್ತದೆ, ಹವಾಮಾನದಲ್ಲಿ ವ್ಯತ್ಯಾಸವಾಗುತ್ತದೆ. ಆದರೆ ಪ್ರಳಯ ಬರುವವರೆಗೂ ಆ ಬದಲಾವಣೆಗಳನ್ನು ಗುರುತಿಸುವ ವಿವೇಕಿಗಳು ಬಹಳ ವಿರಳ. ಈಗ ಧನುರಾಶಿಯ ಜನರು ಗ್ರಹಗತಿಗಳ ಅನ್ವಯ ನಿಖರವಾಗಿ ಅಂತಹ ಭೀಕರ ಚಂಡಮಾರುತದ ಸುಳಿಯಲ್ಲಿ ಸಿಲುಕಿದ್ದಾರೆ. ನಿಮ್ಮ ಹಿಂದೆ ಮಂದಹಾಸ ಬೀರುವವರು ನಿಮ್ಮ ಮುಂದೆ ಬೃಹದ್ಗುಂಡಿಯನ್ನು ತೋಡುತ್ತಿದ್ದಾರೆ ಎಂದು ನೀವು ಸದಾ ಅರಿಯಬೇಕಾದ ಕಾಲವಿದು. ನಿಮ್ಮ ಸೌಜನ್ಯವೇ ಈಗ ನಿಮ್ಮ ಪಾಲಿನ ಶತ್ರುವಾಗಲಿದೆ. ಆದರೆ ನೈಜ ಸಂಚಲನ ಇನ್ನೂ ಬಾಕಿಯಿದೆ. ವ್ಯಕ್ತಿಯ ಬದುಕಿನಲ್ಲಿ ಕೆಲವು ದಿನಗಳು ಯಾವುದೇ ಗೊಂದಲವಿಲ್ಲದೆ ಬಹಳ ಸಾಮಾನ್ಯವೆಂಬಂತೆ ಆರಂಭವಾಗುತ್ತವೆ. ಪ್ರಾತಃಕಾಲ ಏಳುವುದು, ನಿತ್ಯದಂತೆ ಕಾಯಕಕ್ಕೆ ತೆರಳುವುದು, ಆಪ್ತರ ಜೊತೆ ಸಂವಹನ ನಡೆಸುವುದು ಮತ್ತು ನಗುವುದು, ಧನ ವಿನಿಮಯ ಮಾಡುವುದು, ಇದೆಲ್ಲವೂ ದೈನಂದಿನ ಕಾಯಕದಂತೆ ಗೋಚರಿಸುತ್ತದೆ. ಆದರೆ ಕೆಲವೊಮ್ಮೆ ಕಾಲವು ನಮ್ಮೊಂದಿಗೆ ಅತೀವ ಮೌನವಾಗಿ ಪಗಡೆಯಾಡುತ್ತದೆ. ಬಾಹ್ಯವಾಗಿ ಸಕಲವೂ ಪ್ರಶಾಂತವಾಗಿ ಮತ್ತು ರಮಣೀಯವಾಗಿ ಕಂಡರೂ ಆಂತರಿಕ ಸ್ಥಿತಿ ಗಂಭೀರ ಮತ್ತು ಆತಂಕಕಾರಿಯಾಗಿರಬಹುದು. ನಮ್ಮ ಸೌಭಾಗ್ಯ ಯಾವ ಹಾದಿಗೆ ಹೊರಳಲಿದೆ ಎಂಬುದನ್ನು ನಿರ್ಧರಿಸುವ ಕ್ಷಣಗಳು ಅತೀವ ನಿಶ್ಶಬ್ದವಾಗಿ ನಮ್ಮ ಮನೆ ಬಾಗಿಲನ್ನು ಬಡಿಯುತ್ತವೆ. ಅನೇಕ ಧನುರಾಶಿ ಜನರು ಸದಾ ತಮ್ಮ ಅಂತರಾಳದಲ್ಲಿ ವ್ಯಥೆ ಮತ್ತು ಸಂಶಯವನ್ನು ಹೊಂದಿರುತ್ತಾರೆ. ಅವರು ದೇವಸ್ಥಾನಕ್ಕೆ ತೆರಳಿದಾಗಲೆಲ್ಲ ಅವರು ದೈವವನ್ನು ಯಾಚಿಸುತ್ತಲೇ ಇರುತ್ತಾರೆ. ನನಗೆ ಜೀವನದಲ್ಲಿ ಇಷ್ಟೊಂದು ವಿಘ್ನಗಳು ಏಕಿವೆ? ನಾನು ಯಾರಿಗೂ ಯಾವುದೇ ದ್ರೋಹ ಎಸಗಿರದಿದ್ದರೂ ಅನ್ಯರ ಕ್ಲೇಶಗಳಲ್ಲಿ ನಾನು ಯಾರ ಅಶ್ರುಗಳಿಗೂ ಕಾರಣನಾಗಿಲ್ಲ. ನೀವು ಎಷ್ಟೇ ಶ್ರಮಿಸಿದರೂ ಕಾರ್ಯವು ಅಂತಿಮ ಕ್ಷಣದಲ್ಲಿ ಸ್ಥಗಿತಗೊಳ್ಳುತ್ತದೆ ಎಂದು ನೀವು ಅನುಭವಿಸಿದ್ದೀರಿ. ಆದರೆ ಲಭಿಸಬೇಕಾದ ಧನವು ನಾಳೆ ಸಿಗುತ್ತದೆ. ನಾಳೆ ಬರುತ್ತದೆ ಎಂಬ ಭರವಸೆಯೊಂದಿಗೆ ಕಾಯುವುದು ನಿಮಗೆ ತಿಳಿದಿದೆಯೇ? ಹರ್ಷದ ವಾರ್ತೆ ಬರುತ್ತಿದೆ ಎಂದು ನೀವು ಭಾವಿಸಿದಾಗ ಮತ್ತೊಂದು ಆತಂಕ ಆರಂಭವಾಗುತ್ತದೆ. ನಿಮ್ಮ ಒಳ್ಳೆಯತನವನ್ನು ಈ ಜಗತ್ತಿನಲ್ಲಿ ಅಸಮರ್ಥತೆ ಮತ್ತು ದೌರ್ಬಲ್ಯವೆಂದು ಭಾವಿಸುತ್ತೀರಾ? ನಿಮ್ಮಲ್ಲಿ ಯಾರಾದರೂ ಈ ಘಟನೆಗಳನ್ನು ಅನುಭವಿಸಿದ್ದರೆ ನೀವು ನಿಶ್ಚಿತವಾಗಿ ಈ ವಿವರವನ್ನು ಕೊನೆಯವರೆಗೂ ಆಲಿಸಬೇಕು. ಏಕೆಂದರೆ ಧನುರಾಶಿಯವರಿಗೆ ಮುಂಬರುವ 3 ದಿನಗಳು ಅತೀವ ಅಪಾಯಕಾರಿ ದಿನಗಳಾಗಿವೆ. ನೀವು ಕೈಗೊಳ್ಳುವ ಪ್ರತಿಯೊಂದು ತೀರ್ಮಾನದ ಹಿಂದೆಯೂ ಒಂದು ಬೃಹತ್ ಅದೃಶ್ಯ ವಂಚನೆ ಇರುತ್ತದೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ದಾರಿ ತಪ್ಪುತ್ತದೆ ಎಂಬ ಭೀತಿಯಿರುತ್ತದೆ. ನಿಮ್ಮ ಸ್ವಂತ ಆಲೋಚನೆಗಳೇ ಕೆಲವೊಮ್ಮೆ ನಿಮ್ಮ ವಿರುದ್ಧ ಕೆಲಸ ಮಾಡಬಹುದು. 90% ಜನರು ದೊಡ್ಡ ಪ್ರಮಾದ ಮಾಡುವ ಜಾಗವಿದು. ಒಂದು ಕ್ಷಣ ಶಾಂತವಾಗಿ ಚಿಂತಿಸಿ. ಗೃಹದಲ್ಲಿ ಸಕಲವೂ ಮಂಗಳಕರವಾಗಿರುವಂತೆ ತೋರುತ್ತದೆ. ಹಬ್ಬದ ಸಡಗರ ಇರುತ್ತದೆ. ಆದರೆ ವಿಷಪೂರಿತ ಸರ್ಪವು ದ್ವಾರದ ಮುಖಾಂತರ ಮೌನವಾಗಿ ಪ್ರವೇಶಿಸಬಹುದು. ಬದುಕಿನಲ್ಲಿಯೂ ಸಹ ಆಪತ್ತುಗಳು ಯಾವಾಗಲೂ ಆರ್ಭಟ ಮಾಡುತ್ತಾ ಬರುವುದಿಲ್ಲ. ಅವು ಸಣ್ಣ ಕ್ರೋಧವಾಗಿ ಬರುತ್ತವೆ. ಅವು ಪುಟ್ಟ ಫೋನ್ ಕರೆಯಂತೆ ಬರುತ್ತವೆ. ಅವು ಸಾಲ ಯಾಚಿಸುವ ಮನುಷ್ಯನಂತೆ ಬರುತ್ತವೆ. ಅವು ನಿಗೂಢವನ್ನು ಅರಿಯಲು ಹಂಬಲಿಸುವ ಗೆಳೆಯನಂತೆ ಬರುತ್ತವೆ. ನಿಮ್ಮ ಸ್ವಂತ ಏಳಿಗೆಗಾಗಿ ಅಥವಾ ನಿಮ್ಮ ಸ್ವಂತ ಹಿತಕ್ಕಾಗಿ ನುಡಿಯುವ ಪದವಾಗಿ ಅವು ಬರುತ್ತವೆ. ವಂಚನೆಯು ವಯಸ್ಕರಂತೆ ಕಠಿಣ ವದನದೊಂದಿಗೆ ಬರುವುದಿಲ್ಲ. ಅದು ಅತೀವ ಸ್ನೇಹಪರ ಮತ್ತು ಆತ್ಮೀಯವಾಗಿ ಬರುತ್ತದೆ. ಅದು ನಮ್ಮ ಅಶ್ರುಗಳನ್ನು ಒರೆಸುವಂತೆ ಮತ್ತು ನಮ್ಮ ಕಣ್ಣುಗಳನ್ನು ಒಮ್ಮೆಗೆ ಒಣಗಿಸುವಂತೆ ಬರುತ್ತದೆ. ಧನುರಾಶಿ ಜನರು ಈಗ ಹೆಚ್ಚು ಸ್ಮರಿಸಬೇಕಾದದ್ದು ಇದನ್ನೇ. ನಿಮ್ಮೊಂದಿಗೆ ಮೃದುವಾಗಿ ಸಂವಹನ ನಡೆಸುವ ಪ್ರತಿಯೊಬ್ಬರೂ ನಿಮ್ಮ ಹಿತೈಷಿಗಳಲ್ಲ. ಇತ್ತೀಚಿನ ದಿನಗಳಲ್ಲಿ ವದನದಲ್ಲಿ ಮಂದಹಾಸ, ಆದರೆ ಅಂತರಾಳದಲ್ಲಿ ಹಾಲಾಹಲ ತುಂಬಿದ ಅನೇಕ ಜನರಿದ್ದಾರೆ. ನಿಮ್ಮ ಏಳಿಗೆಯನ್ನು ಸಹಿಸದವರು ಮತ್ತು ನಿಮ್ಮ ಅಸಹಾಯಕತೆಯ ಲಾಭ ಪಡೆದು ನಿಮ್ಮನ್ನು ನೋಯಿಸಲು ಯತ್ನಿಸುವವರು. ಪ್ರಸ್ತುತ ನಿಮ್ಮ ಮನದಲ್ಲಿ ಒಂದು ವಿಧದ ಅಸ್ಥಿರತೆ ಮತ್ತು ಗೊಂದಲದ ಚಿಹ್ನೆಗಳಿವೆ. ನಿನ್ನೆ ನಿಮಗೆ ಅತೀವ ಸರಿ ಎನಿಸಿದ್ದು ಇಂದು ತಪ್ಪು ಎಂದು ಗೋಚರಿಸಬಹುದು. ನೀವು ನಿಮ್ಮ ಬದುಕಿನಲ್ಲಿ ವಿಶ್ವಾಸವಿಟ್ಟ ವ್ಯಕ್ತಿ ನಾಳೆ ನೀವು ನಿರೀಕ್ಷಿಸದಂತೆ ನಿಮಗೆ ದ್ರೋಹ ಎಸಗಬಹುದು. ಒಂದು ಪುಟ್ಟ ನುಡಿ ತೀವ್ರ ಕೋಪಕ್ಕೆ ಕಾರಣವಾಗಬಹುದು. ನೀವು ತಮಾಷೆಯಾಗಿ ನುಡಿದದ್ದು ನಾಳೆ ಗೃಹದಲ್ಲಿ ಬೃಹತ್ ಕಲಹಕ್ಕೆ ನಾಂದಿಯಾಗಬಹುದು. ನಿಮ್ಮ ಸಂಗಾತಿ ಮತ್ತು ಸಂಸಾರದ ಸದಸ್ಯರ ನಡುವೆ ಮೌನ ಸಂಘರ್ಷದ ಅಪಾಯವಿದೆ. ಪರಸ್ಪರ ಅರಿಯುವ ಬದಲು ಜನರು ಒಬ್ಬರ ತಪ್ಪುಗಳನ್ನು ಇನ್ನೊಬ್ಬರು ಎತ್ತಿ ತೋರಿಸುವ ಸ್ಥಿತಿ ನಿರ್ಮಾಣವಾಗುತ್ತದೆ. ಈಗ ನಾನು ನುಡಿಯುವುದನ್ನು ಅತೀವ ಜಾಗರೂಕತೆಯಿಂದ ಆಲಿಸಿ. ಉದಾಹರಣೆಗೆ, ರಮೇಶ್ ಎಂಬ ವ್ಯಕ್ತಿಯ ಬದುಕನ್ನು ಪರಿಗಣಿಸೋಣ.
ಅವರು ಅತೀವ ಪ್ರಾಮಾಣಿಕವಾಗಿ ಬದುಕಿದರು ಮತ್ತು ಯಾರ ಹಂಗಿಗೂ ಹೋಗಲಿಲ್ಲ. ಒಂದು ದಿನ ಅವರಿಗೆ ಸುಪರಿಚಿತರಾದ ಸಂಬಂಧಿಯೊಬ್ಬರು ಅವರಿಗೆ ನೆರವಾಗುವಂತೆ ಪ್ರಾರ್ಥಿಸಿದರು. ಕೇವಲ 10 ದಿನಗಳವರೆಗೆ ಆರೋಗ್ಯದ ತುರ್ತುಸ್ಥಿತಿಗಾಗಿ ಹಣದ ಅಗತ್ಯವಿದೆ ಎಂದು ತಿಳಿಸಿದರು. ರಮೇಶ್ ಅತೀವ ದಯಾಳು, ನಿರಾಕರಿಸಲು ಸಾಧ್ಯವಾಗದೆ ತಮ್ಮ ಸಕಲ ಉಳಿತಾಯವನ್ನು ನೀಡಿದರು. ಆದರೆ 10 ದಿನಗಳು ಉರುಳಿದವು. 10 ತಿಂಗಳುಗಳು ಕಳೆದುಹೋದವು. ಆ ಧನ ಮರಳಿ ಬರಲಿಲ್ಲ. ಅಂತಿಮವಾಗಿ ರಮೇಶ್ಗೆ ತನ್ನದೇ ಆದ ತುರ್ತು ಪರಿಸ್ಥಿತಿ ಬಂದಾಗ ಆ ಬಂಧು ಫೋನ್ ಕೂಡ ಸ್ವೀಕರಿಸಲಿಲ್ಲ. ಇದಲ್ಲದೆ ಅವನು ಅಸಭ್ಯವಾಗಿ ಮಾತನಾಡಿದನು. ಅಲ್ಲಿಯವರೆಗೆ ಅತೀವ ಸೌಮ್ಯ ಮತ್ತು ದಯಾಳು ಎಂದು ಕಂಡ ವ್ಯಕ್ತಿಯ ಮುಖವಾಡ ಶಾಶ್ವತವಾಗಿ ಕಳಚಿಕೊಂಡಿತು. ನೋಡಿ, ನಮ್ಮ ಬದುಕಿನಲ್ಲಿ ಬೃಹತ್ ಏಟು ಅಪರಿಚಿತ ವೈರಿಗಳಿಂದಲ್ಲ. ಕೆಲವೊಮ್ಮೆ ನಾವು ಕಳೆದುಕೊಳ್ಳುವುದು ನಂಬಿಕೆಯ ಮುಖವಾಡ ಧರಿಸಿದ ನಮ್ಮವರಿಂದಲ್ಲ, ಆದರೆ ನಾವು ತಪ್ಪು ಮನುಷ್ಯನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಿಂದ. ಈ 3 ದಿನಗಳಲ್ಲಿ ಅಂತಹ ವ್ಯಕ್ತಿಗಳು ನಿಮ್ಮ ಬದುಕಿನಲ್ಲಿ ಬರುವ ಸಾಧ್ಯತೆ ಅತೀವ ಹೆಚ್ಚಿದೆ. ವಿಶೇಷವಾಗಿ ವಿತ್ತೀಯ ವಿಷಯಗಳಲ್ಲಿ ಅಂತಹ ಹಿನ್ನಡೆಯ ಅಪಾಯ ಹೆಚ್ಚಾಗಿರುತ್ತದೆ. ವಿಶೇಷವಾಗಿ ಈ 3 ದಿನಗಳಲ್ಲಿ ನೀವು ಯಾರಿಗೂ ಧನವನ್ನು ಸಾಲವಾಗಿ ನೀಡುವುದನ್ನು ಪೂರ್ಣವಾಗಿ ನಿಲ್ಲಿಸಬೇಕು. ಯಾರಿಗೆ ಗ್ಯಾರಂಟಿ? ನೀವು ಏನನ್ನೂ ಮಾಡಬಾರದು. ನೀವು ಎಷ್ಟೇ ಸನಿಹದವರಾಗಿದ್ದರೂ ನೀವು ಯಾರಿಗಾದರೂ ಕ್ರೆಡಿಟ್ ಕಾರ್ಡ್ಗಳನ್ನು ಹಸ್ತಾಂತರಿಸಿದರೆ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಿ. ಧನು ರಾಶಿಯವರು ಈ ಭಾಗವನ್ನು ಅಲಕ್ಷಿಸಬಾರದು. ಈ 3 ದಿನಗಳವರೆಗೆ ನೀವು ಬೃಹತ್ ಹೂಡಿಕೆಗಳನ್ನು ಮಾಡುವುದನ್ನು ಮತ್ತು ನೂತನ ವ್ಯವಹಾರದ ಒಪ್ಪಂದಗಳನ್ನು ಮಾಡುವುದನ್ನು ಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ಯಾರಾದರೂ ಈಗಲೇ ಹಾಗೆ ಮಾಡಲು ನಿಮ್ಮ ಮೇಲೆ ಒತ್ತಡ ಹಾಕಿದರೆ ಈ ಅವಕಾಶ ಮತ್ತೆ ಲಭಿಸುವುದಿಲ್ಲ ಮತ್ತು ನೀವು ತಕ್ಷಣ ತೀರ್ಮಾನ ಕೈಗೊಳ್ಳಬೇಕು ಅಂದಾಗ ಅಲ್ಲಿ ಒಂದು ಬೃಹತ್ ವಂಚನೆ ಅಡಗಿದೆ ಎಂದು ಗ್ರಹಿಸಿ. ನಿಮ್ಮ ಏಳಿಗೆಯನ್ನು ನೈಜವಾಗಿ ಆಶಿಸುವವರು ನಿಮ್ಮ ಮೇಲೆ ಎಂದಿಗೂ ಒತ್ತಡ ಹೇರುವುದಿಲ್ಲ. ಅವರು ಯೋಚಿಸಿ ನಿಧಾನವಾಗಿ ತೀರ್ಮಾನಿಸಿ ಎಂದು ನುಡಿಯುತ್ತಾರೆ. ಯಾವಾಗಲೂ ದ್ರೋಹ ಮಾತ್ರ ನಿಮ್ಮನ್ನು ಆತುರಪಡಿಸುತ್ತಿದೆ. ಏನಾದರೂ ವಿಸ್ಮಯ ಸಂಭವಿಸುತ್ತದೆ ಎಂದು ಆಶಿಸಿ ಅವರು ನಿಮ್ಮ ಜೇಬುಗಳನ್ನು ರಿಕ್ತಗೊಳಿಸಲು ಯತ್ನಿಸುತ್ತಾರೆ. ಈ ಕಾಲದಲ್ಲಿ ಉದ್ಯಮಿಗಳು ಯಾರ ಹಸ್ತಕ್ಕೂ ಕುರುಡಾಗಿ ಹಣವನ್ನು ಹಾಕಬಾರದು. ನೂತನ ವ್ಯಕ್ತಿಗಳನ್ನು ಉದ್ಯಮಕ್ಕೆ ಸೇರಿಸಬೇಡಿ ಅಥವಾ ಪಾಲುದಾರಿಕೆಗಳನ್ನು ಆರಂಭಿಸಬೇಡಿ. ನೌಕರರು ತಮಗೆ ಸಂಬಂಧಪಡದ ಹೊಣೆಗಾರಿಕೆಗಳನ್ನು ಹೊತ್ತುಕೊಳ್ಳಬಾರದು. ಕಚೇರಿಯಲ್ಲಿ ಯಾರ ಬಗ್ಗೆಯೂ ಅನ್ಯರೊಂದಿಗೆ ನಕಾರಾತ್ಮಕವಾಗಿ ಮಾತನಾಡಬೇಡಿ. ನೀವು ಅನಗತ್ಯವಾಗಿ ಇತರರ ಪ್ರಮಾದಗಳಿಗೆ ಬಲಿಯಾಗಬೇಕಾಗುತ್ತದೆ. ನಿಮ್ಮ ವರಿಷ್ಠರೊಂದಿಗೆ ವಾಗ್ವಾದಗಳಲ್ಲಿ ತೊಡಗಬೇಡಿ. ನೀವು ಈ ಒಂದು ಸಂಗತಿಯನ್ನು ಸ್ಮರಿಸಿದರೆ ನೀವು ಬೃಹತ್ ನಷ್ಟವನ್ನು ನಿವಾರಿಸುವಿರಿ. ನಿಮಗೆ ಅತೀವ ಹತ್ತಿರವಿರುವ, ಪ್ರತಿದಿನ ನಿಮ್ಮೊಂದಿಗೆ ಸಂವಹನ ನಡೆಸುವ ಮತ್ತು ನಿಮ್ಮ ಕ್ಲೇಶ ಮತ್ತು ಹರ್ಷಗಳನ್ನು ಆಲಿಸುವ ವ್ಯಕ್ತಿ ನಿಮ್ಮ ಪ್ರಗತಿಯ ಬಗ್ಗೆ ರಹಸ್ಯವಾಗಿ ಈರ್ಷ್ಯೆಪಡುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ? ಆ ವ್ಯಕ್ತಿ ಯಾರಾದರೂ ಆಗಿರಬಹುದು. ಅದು ನಿಮ್ಮ ಗೃಹದಲ್ಲಿರುವ ಬಂಧುವಾಗಿರಬಹುದು, ಅದು ನಿಮ್ಮ ಸಹೋದ್ಯೋಗಿಯಾಗಿರಬಹುದು, ಅಥವಾ ನೀವು ಕಣ್ಣು ಮುಚ್ಚಿ ಸಕಲವನ್ನೂ ಹಂಚಿಕೊಳ್ಳುವ ನಿಮ್ಮ ಆಪ್ತ ಗೆಳೆಯನಾಗಿರಬಹುದು. ನಿಮ್ಮ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ, ನಿಮ್ಮ ಮುಂಬರುವ ಗುರಿಗಳ ಬಗ್ಗೆ ನೀವು ಹೇಳುವ ಪ್ರತಿಯೊಂದು ನಿಗೂಢವನ್ನು ಅವರು ಬಹಳ ಜಾಗರೂಕತೆಯಿಂದ ಆಲಿಸುತ್ತಾರೆ. ಸಮಯ ಬಂದಾಗ ಅವರು ಅವುಗಳನ್ನು ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಸುತ್ತಾರೆ. ನಿಮ್ಮ ಕೀರ್ತಿಯನ್ನು ಕುಗ್ಗಿಸಲು, ನಿಮ್ಮನ್ನು ಮಾನಸಿಕವಾಗಿ ವಿಷಣ್ಣತೆಗೆ ತಳ್ಳಲು ಏಕೆ ಬಳಸುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಅದಕ್ಕಾಗಿಯೇ ನೀವು ನಿಮ್ಮ ಯಶಸ್ಸಿನ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ, ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಯಾರಿಗೂ ಅಹಂಕಾರ ಪಡಬಾರದು. ಮೌನವು ಈಗ ನಿಮ್ಮ ಅತೀವ ಪ್ರಬಲವಾದ ಅಸ್ತ್ರವಾಗಿದೆ. ನಿಮ್ಮ ಕಾಯಕ ಪೂರ್ಣಗೊಳ್ಳುವವರೆಗೆ ಆ ನಿಶ್ಶಬ್ದ ಮುಂದುವರಿಯಬೇಕು. ಗೋಡೆಗಳಿಗೂ ಕಿವಿಗಳಿವೆ ಎಂದು ಪೆದ್ದರು ಹೇಳುತ್ತಾರೆ. ಈಗ ನೀವು ಆ ನುಡಿಯನ್ನು ನಿಮ್ಮ ಬದುಕಿನಲ್ಲಿ ಅಕ್ಷರಶಃ ಪಾಲಿಸಬೇಕು. ಸಂಕಷ್ಟದ ಸಮಯದಲ್ಲಿ ಬರುವ ಫೋನ್ ಕರೆಗಳನ್ನು, ಯಾವುದೇ ಸ್ಥಿತಿಯಲ್ಲಿ ನಿಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಬರುವ ಅನುಮಾನಾಸ್ಪದ ಸಂದೇಶಗಳನ್ನು ಅಲಕ್ಷಿಸಬೇಡಿ. ನಿಮಗೆ ಉತ್ತಮ ಅವಕಾಶವಿದೆ. ಕಡಿಮೆ ಹೂಡಿಕೆಯೊಂದಿಗೆ ನಿಮಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಎಂದು ಹೇಳಿಕೊಳ್ಳುವ ಲಿಂಕ್ಗಳ ಮೇಲೆ ಒತ್ತಬೇಡಿ. ನಿಮ್ಮ ಅಸಹಾಯಕತೆಯನ್ನು ಗುರಿಯಾಗಿಸಿಕೊಂಡು ವಂಚಿಸುವ ಸೈಬರ್ ಅಪರಾಧಿಗಳು ಮತ್ತು ದ್ರೋಹಿಗಳು ಈಗ ನಿಮ್ಮ ಸುತ್ತಲೂ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಾರ್ತಿಕ್ ಎಂಬ ಯುವಕನಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಇದೇ ಮಾದರಿಯ ಸಂದೇಶ ಬಂದಿತು. ಅದು ನಕಲಿ ನೌಕರಿಯ ಆಫರ್ ಆಗಿದ್ದು ಸಣ್ಣ ಮೊತ್ತದಲ್ಲಿ ಧನ ಪಾವತಿಸುವಂತೆ ಕೇಳಿಕೊಂಡನು. ಅವನು ಅದನ್ನು ವಿಶ್ವಾಸಿಸಿ ಹಣ ಪಾವತಿಸಿದನು. ಅಂತಿಮವಾಗಿ ಅವನ ಇಡೀ ಬ್ಯಾಂಕ್ ಖಾತೆ ರಿಕ್ತವಾಯಿತು. ನೀವು ವಿತ್ತೀಯ ಸಂಕಷ್ಟದಲ್ಲಿದ್ದೀರಿ ಎಂದು ಅವರಿಗೆ ತಿಳಿದರೆ ಅವರು ಬಂದು, ಈ ಸುಲಭ ಹಾದಿಯನ್ನು ಪ್ರಯತ್ನಿಸಿ, ನಿಮಗೆ ಕೋಟಿಗಳು ಸಿಗುತ್ತವೆ ಎಂದು ನುಡಿಯುತ್ತಾರೆ. ನೀವು ಮಾನಸಿಕವಾಗಿ ಕುಗ್ಗಿದ್ದೀರಿ ಅಥವಾ ಗೃಹದಲ್ಲಿ ಸಮಸ್ಯೆಗಳಿವೆ ಎಂದು ಅವರಿಗೆ ತಿಳಿದರೆ ಅವರು ಬಂದು ನಾನು ನಿಮ್ಮ ನೈಜ ಸಂಬಂಧ ಎಂದು ನಟಿಸುತ್ತಾರೆ.
ಒಮ್ಮೆ ನೀವು ಅವರ ಬಲೆಗೆ ಬಿದ್ದರೆ ನಿಮ್ಮ ಬದುಕು ನೀವು ಮರಳಿ ಬರಲು ಸಾಧ್ಯವಾಗದ ಭಯಾನಕ ಸ್ಥಿತಿಯಲ್ಲಿರುತ್ತದೆ. ನಿಮ್ಮ ಗೌರವ ಕಳೆದು ಹೋಗುತ್ತದೆ, ನಿಮ್ಮ ಕಠಿಣ ಶ್ರಮದ ಧನ ನಷ್ಟವಾಗುತ್ತದೆ ಮತ್ತು ಅಂತಿಮವಾಗಿ ನಿಮ್ಮ ಮನದ ಶಾಂತಿ ಶಾಶ್ವತವಾಗಿ ಮಾಯವಾಗುತ್ತದೆ. ನೀವು ಅಪರಿಚಿತ ಜನರೊಂದಿಗೆ ವೈಯಕ್ತಿಕ ವಿವರಗಳನ್ನು ಹಂಚಿಕೊಂಡರೆ, ಚಿತ್ರಗಳನ್ನು ಕಳುಹಿಸಿದರೆ, ಅವರು ನಂತರ ನಿಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡುವ ಹಂತಕ್ಕೆ ತಲುಪಬಹುದು. ಆದರೆ ನೈಜ ಅಪಾಯ ಇನ್ನೂ ಮುಂದಿದೆ. ಈ 3 ದಿನಗಳಲ್ಲಿ ಧನು ರಾಶಿಯವರು ತಮ್ಮ ಕ್ರೋಧವನ್ನು ಹತೋಟಿಯಲ್ಲಿಡುವುದು ಬಹಳ ನಿರ್ಣಾಯಕ, ಏಕೆಂದರೆ ಗ್ರಹಗಳ ತೀವ್ರ ಪ್ರಭಾವ, ವಿಶೇಷವಾಗಿ ಶನಿ ಮತ್ತು ರಾಹುವಿನ ದೃಷ್ಟಿಯು ನಿಮ್ಮ ಸಹನೆಯನ್ನು ಪೂರ್ಣವಾಗಿ ಹಾಳುಮಾಡುತ್ತದೆ. ನೀವು ಒಂದು ಸಣ್ಣ ತಿರಸ್ಕಾರ ಅಥವಾ ಪುಟ್ಟ ಟೀಕೆಯನ್ನು ಸಹಿಸಲು ಶಕ್ತರಾಗಿರುವುದಿಲ್ಲ. ನಿಮ್ಮ ವರಿಷ್ಠ ಕೆಲಸದಲ್ಲಿ ನಿಮ್ಮನ್ನು ಗದರಿಸಿದರೆ ಅಥವಾ ಟೀಕಿಸಿದರೆ, ನಾನು ಇನ್ನು ಮುಂದೆ ಇದನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಬಹುದು. ಅದು ನನ್ನದಲ್ಲ, ನಾನು ತಕ್ಷಣ ರಾಜೀನಾಮೆ ನೀಡಬೇಕು ಎನಿಸಬಹುದು. ಆದರೆ ಆ ಕ್ಷಣದಲ್ಲಿ ನೀವು ಕೈಗೊಳ್ಳುವ ತೀರ್ಮಾನವು ನಿಮ್ಮ ವೃತ್ತಿಜೀವನವನ್ನು ಹಾಳುಮಾಡುತ್ತದೆ. ಗೃಹದಲ್ಲಿ ಪತಿ ಮತ್ತು ಪತ್ನಿಯ ನಡುವೆ ಬರುವ ಒಂದು ಸಣ್ಣ ನುಡಿ ನಾವಿಬ್ಬರೂ ಇನ್ನು ಮುಂದೆ ಹೊಂದಿಕೊಳ್ಳುವುದಿಲ್ಲ ಎಂಬ ನಿರ್ಧಾರಕ್ಕೆ ಕಾರಣವಾಗಬಹುದು ಮತ್ತು ನಾವು ಪ್ರತ್ಯೇಕವಾಗುವುದು ಉತ್ತಮ ಎಂದೆನಿಸಬಹುದು. ಯಾರಾದರೂ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಪ್ರಚೋದಿಸುತ್ತಾರೆ. ಅವರು ಪ್ರತಿ ಹಂತದಲ್ಲೂ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ. ಆದರೆ ನೀವು ಅವರ ತಂತ್ರಕ್ಕೆ ಬೀಳಬಾರದು. ನೀವು ಮೌನವಾಗಿ ಇದ್ದು ಅಲ್ಲಿ ನಿಮ್ಮ ಸಿಟ್ಟನ್ನು ನಿಗ್ರಹಿಸಿದರೆ, ಆ ಕ್ಷಣದಲ್ಲಿ ನೀವು ನಿಮ್ಮ ಬದುಕನ್ನು ಜಯಿಸಿದ್ದೀರಿ ಎಂದು ವಾದಿಸುವುದರಲ್ಲಿ ಅರ್ಥವಿಲ್ಲ. ಇದಲ್ಲದೆ ನೀವು ಇತರರಿಗೆ ನಕಾರಾತ್ಮಕವಾಗಿ ಗೋಚರಿಸುವಿರಿ. ಇಲ್ಲಿ ಸುಜಾತ ಎಂಬ ಮಹಿಳೆಯ ವೃತ್ತಾಂತ ನಿಮ್ಮೊಂದಿಗೆ ಚೆನ್ನಾಗಿ ಹೋಲಿಕೆಯಾಗುತ್ತದೆ. ಒಂದು ದಿನ ಸುಜಾತ ತನ್ನ ಪತಿಯೊಂದಿಗೆ ಒಂದು ಸಣ್ಣ ವಿಷಯಕ್ಕೆ ಗಂಭೀರವಾದ ವಾಗ್ವಾದಕ್ಕೆ ಇಳಿದರು. ಕಚೇರಿಯಿಂದ ವಿಳಂಬವಾಗಿ ಬಂದನೆಂಬ ಸಣ್ಣ ಕಾರಣಕ್ಕೆ ಆರಂಭವಾದ ಕಲಹ ಹಳೆಯ ವಿಷಯಗಳನ್ನೆಲ್ಲ ಕೆದಕಿ ಹೊರಗೆ ತರುವ ಮಟ್ಟಕ್ಕೆ ತಲುಪಿತು. ವಾಸ್ತವವಾಗಿ ಆ ದಿನ ಅವರಿಬ್ಬರಿಗೂ ಕಚೇರಿಯಲ್ಲಿ ಅತೀವ ಕೆಲಸದ ಒತ್ತಡವಿತ್ತು. ಇಬ್ಬರೂ ಪೂರ್ಣವಾಗಿ ಬಳಲಿದ್ದರು. ಸಮಯದ ಅಭಾವದಿಂದಾಗಿ ಆ ಸಣ್ಣ ಜಗಳ ಅವರ ಕುಟುಂಬವನ್ನು ನಿಂದಿಸುವ ಹಂತಕ್ಕೆ ತಲುಪಿತು ಮತ್ತು ನೆರೆಹೊರೆಯವರು ಆಲಿಸಿದರು. ನಂತರ ಒಂದು ದಿನ ಅವರು ಕುಳಿತು ಪ್ರಶಾಂತವಾಗಿ ಸಂವಹನ ನಡೆಸಿದಾಗ ಇಬ್ಬರೂ ವಿಷಾದಿಸಿದರು. ಸಮಸ್ಯೆ ಅವರ ನಡುವೆ ಇರಲಿಲ್ಲ, ಅದು ಅವರ ಅನುರಾಗದಲ್ಲಿ ಇರಲಿಲ್ಲ. ಅದು ಸಮಯವಾಗಿತ್ತು. ಆ ಕಾಲದ ಗ್ರಹಸ್ಥಿತಿಗಳು ಅವರನ್ನು ಹಾಗೆ ವರ್ತಿಸುವಂತೆ ಮಾಡಿತು. ಅದಕ್ಕಾಗಿಯೇ ಕೆಲವು ದಿನಗಳ ಕಾಲ ನಿಶ್ಶಬ್ದವಾಗಿರುವುದು, ಅವರು ಎಷ್ಟೇ ಕೆರಳಿದರೂ ವಾದಕ್ಕೆ ಇಳಿಯದೆ, ಮಾತನಾಡದೆ ಇರುವುದು ಶ್ರೇಯಸ್ಕರ. ಇದು ಹೇಡಿತನವಲ್ಲ, ಇದು ಬೃಹತ್ ವಿವೇಚನೆ. ಇದು ನಮ್ಮ ಸಂಬಂಧಗಳನ್ನು ಮತ್ತು ನಮ್ಮ ಸಂಸಾರವನ್ನು ಕಾಪಾಡುವ ಅದ್ಭುತ ಪಾಠ. ಇಲ್ಲಿಯೇ 90% ಜನರು ಬೃಹತ್ ಪ್ರಮಾದ ಮಾಡುತ್ತಾರೆ. ಅನೇಕ ಧನುರಾಶಿ ಜನರು ಈಗಾಗಲೇ ಮಾನಸಿಕವಾಗಿ ಅತೀವ ದಣಿದಿದ್ದಾರೆ. ಅವರು ದೇವಸ್ಥಾನಕ್ಕೆ ತೆರಳಿ ಅಶ್ರುಗಳೊಂದಿಗೆ ದೈವವನ್ನು ಯಾಚಿಸುತ್ತಾರೆ. ನಾನು ಹಗಲಿರುಳು ಎಷ್ಟೇ ಕಷ್ಟಪಟ್ಟರೂ ಏಕೆ ಇಷ್ಟೊಂದು ಕ್ಲೇಶ ಪಡಬೇಕು? ನಾನು ಎಷ್ಟೇ ನಿಷ್ಠಾವಂತನಾಗಿದ್ದರೂ ಮತ್ತು ಎಲ್ಲರಿಗೂ ಎಷ್ಟೇ ನೆರವಾಗಿದ್ದರೂ ನಾನು ಯಾಕೆ ಅವಮಾನವನ್ನು ಎದುರಿಸುತ್ತಿದ್ದೇನೆ ಎಂದು ಅವರು ನಿರಂತರವಾಗಿ ಪ್ರಶ್ನಿಸುತ್ತಾರೆ. ಆದರೆ ಇಲ್ಲಿದ್ದಾರೆ ದೇವರು. ದುಡು ಒಂದು ಬೃಹತ್ ನಿಗೂಢವನ್ನು ಮರೆಮಾಡಿದ್ದಾನೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ವಿಜಯಿಯಾದರೆ ಪ್ರಮಾಣಪತ್ರದೊಂದಿಗೆ ಬರುವ ಪ್ರತಿಫಲವೂ ಅಷ್ಟೇ ಉನ್ನತವಾಗಿರುತ್ತದೆ. ದೇವರು ನಿಮ್ಮನ್ನು ಕುಗ್ಗಿಸಲು ಅಥವಾ ನಾಶ ಮಾಡಲು ಈ ಕಷ್ಟಗಳನ್ನು ನಿಮಗೆ ನೀಡುವುದಿಲ್ಲ. ಈ ಅಗ್ನಿಪರೀಕ್ಷೆಯು ನಿಮ್ಮನ್ನು ಬದುಕಿನಲ್ಲಿ ಹೆಚ್ಚು ದೃಢರನ್ನಾಗಿ ಮಾಡಲು, ದ್ರೋಹಿಗಳನ್ನು ಹೇಗೆ ಗುರುತಿಸುವುದು ಮತ್ತು ವೈರಿಗಳನ್ನು ಹೇಗೆ ಎದುರಿಸುವುದು ಎಂಬುದನ್ನು ಕಲಿಸಲು ಮಾತ್ರ. ನಿಮ್ಮನ್ನು ಬಲಪಡಿಸಲು ಕಾಲವು ಈ ಸವಾಲುಗಳನ್ನು ನಿಮ್ಮ ಮೇಲೆ ಎಸೆಯುತ್ತಿದೆ. ನಿಮ್ಮ ತಾಳ್ಮೆ, ಸಹಿಷ್ಣುತೆ ಮತ್ತು ಭಕ್ತಿ ನೈಜವೋ ಅಲ್ಲವೋ ಎಂದು ಪರೀಕ್ಷಿಸಲು ಇದು ಒಂದು ಸಣ್ಣ ಪರೀಕ್ಷೆಯಾಗಿದೆ. ಈಗ ನಾನು ಏನು ನುಡಿಯಲಿದ್ದೇನೆ ಎಂಬುದನ್ನು ಬಹಳ ಜಾಗರೂಕತೆಯಿಂದ ಆಲಿಸಿ. ಈ 3 ದಿನಗಳಲ್ಲಿ ನಿಮ್ಮ ಗೃಹದಲ್ಲಿ, ವಿಶೇಷವಾಗಿ ಪೂಜಾ ಸ್ಥಳದ ಬಳಿ ಕೆಲವು ವಿಚಿತ್ರ ಘಟನೆಗಳು ಸಂಭವಿಸಬಹುದು. ನೀವು ದೈವದ ಮುಂದೆ ಜ್ಯೋತಿಯನ್ನು ಬೆಳಗಿಸಿದ ತಕ್ಷಣ ಮಾರುತ ಇಲ್ಲದಿದ್ದರೂ ಅದು ಆರಿಹೋಗುತ್ತದೆ. ಮನೆಯ ವಾತಾವರಣವು ಯಾವುದೇ ಕಾರಣವಿಲ್ಲದೆ ಗಂಭೀರವಾಗುತ್ತದೆ. ನೀವು ಹೊರಗಿನಿಂದ ಗೃಹಕ್ಕೆ ಪ್ರವೇಶಿಸಿದಾಗ ನೀವು ಭಾರ ಮತ್ತು ಕತ್ತಲೆಯಾದ ಅನುಭವವನ್ನು ಪಡೆಯುತ್ತೀರಿ. ನೀವು ನಿಶೆಯಲ್ಲಿ ಮಲಗಲು ಸಾಧ್ಯವಾಗುವುದಿಲ್ಲ ಅಥವಾ ಭಯಾನಕ ದುಸ್ವಪ್ನಗಳನ್ನು ಕಾಣಬಹುದು. ಹಿಂದೆ ನಿಮ್ಮನ್ನು ತೀವ್ರವಾಗಿ ನೋಯಿಸಿದ ವ್ಯಕ್ತಿಗಳು ಅಥವಾ ಘಟನೆಗಳು ಪುನಃ ಸ್ಮರಣೆಗೆ ಬರುತ್ತಲೇ ಇರುತ್ತವೆ. ಇವೆಲ್ಲವೂ ನಿಮ್ಮ ಸುತ್ತಲೂ ಋಣಾತ್ಮಕ ಶಕ್ತಿಯು ಅತೀವ ಪ್ರಬಲವಾಗಿದೆ ಎಂಬುದರ ಸ್ಪಷ್ಟ ಮತ್ತು ಖಚಿತವಾದ ಸಂಕೇತಗಳು. ಈ ಸಮಯದಲ್ಲಿ ಗೃಹದಲ್ಲಿನ ವಾತಾವರಣವನ್ನು ಸಾಧ್ಯವಾದಷ್ಟು ಪ್ರಶಾಂತ ಮತ್ತು ಪವಿತ್ರವಾಗಿಡಬೇಕು. ನೀವು ಮುಂಜಾನೆ ಎದ್ದ ತಕ್ಷಣ ಮನೆಯ ಗವಾಕ್ಷಿಗಳು ಮತ್ತು ದ್ವಾರಗಳನ್ನು ಅಗಲವಾಗಿ ತೆರೆಯಿರಿ. ತಾಜಾ ಗಾಳಿ ಮತ್ತು ಸೂರ್ಯನ ಪ್ರಕಾಶ ಮನೆಗೆ ಪ್ರವೇಶಿಸಲಿ. ಇದು ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮತ್ತು ಸಕಾರಾತ್ಮಕ ಕಂಪನಗಳನ್ನು ತರುತ್ತದೆ.
ಮನೆಯ ನೈರ್ಮಲ್ಯ ಬಹಳ ನಿರ್ಣಾಯಕ. ಮನೆಯಲ್ಲಿ ವಸ್ತ್ರಗಳು ಎಲ್ಲೆಲ್ಲಿ ಹರಡಿಕೊಂಡಿವೆಯೋ ಅಲ್ಲಿರುವ ವಸ್ತುಗಳು ನಿಮ್ಮ ಮನದಲ್ಲಿ ಗೊಂದಲ ಮತ್ತು ಖಿನ್ನತೆಯನ್ನು ವೃದ್ಧಿಸುತ್ತವೆ. ವಿಶೇಷವಾಗಿ ಸಾಫ್ಟ್ವೇರ್ ಕ್ಷೇತ್ರ ಅಥವಾ ಇತರ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವವರು ಈ 3 ದಿನಗಳವರೆಗೆ ನಿಮ್ಮ ದಾಖಲೆಗಳನ್ನು ಬಹಳ ಭದ್ರವಾಗಿರಿಸಿಕೊಳ್ಳಬೇಕು. ನಿಮ್ಮ ಗಣಕಯಂತ್ರದ ಗುಪ್ತಪದಗಳನ್ನು ಯಾರಿಗೂ ತಿಳಿಸಬೇಡಿ. ನಿಮ್ಮ ಪಾವತಿ ವಿವರಗಳು ಮತ್ತು ಪ್ರಮುಖ ಇಮೇಲ್ಗಳ ಬ್ಯಾಕಪ್ ಅನ್ನು ಬಹಳ ಜಾಗರೂಕತೆಯಿಂದ ಇರಿಸಿ. ನೀವು ನಿರ್ದೋಷಿಯಾಗಿದ್ದರೂ ಯಾರಾದರೂ ನಿಮ್ಮನ್ನು ದೂಷಿಸುವ ಅಥವಾ ಪಿತೂರಿ ಆರೋಪಗಳನ್ನು ಹೊರಿಸುವ ಬಲವಾದ ಸಾಧ್ಯತೆಯಿದೆ. ನೀವು ಅವರಿಗೆ ನುಡಿ ಮತ್ತು ಕ್ರೋಧದಿಂದ ಅಲ್ಲ, ದಾಖಲೆಗಳು ಮತ್ತು ಸಾಕ್ಷ್ಯಗಳೊಂದಿಗೆ ಮಾತ್ರ ದೃಢವಾಗಿ ಪ್ರತ್ಯುತ್ತರ ನೀಡಬೇಕು. ಧನು ರಾಶಿಯವರು ಈ ಭಾಗವನ್ನು ಅಲಕ್ಷಿಸಬಾರದು. ವಾಣಿಜ್ಯ ಮಾಡುವವರು ಗ್ರಾಹಕರ ನುಡಿಗಳನ್ನು ಕುರುಡಾಗಿ ವಿಶ್ವಾಸಿಸಿ ಅವರಿಗೆ ಲಕ್ಷಗಟ್ಟಲೆ ಧನವನ್ನು ಸಾಲವಾಗಿ ನೀಡಬಾರದು. ಇತರ ಜನರ ವ್ಯವಹಾರಗಳಲ್ಲಿ ಅಥವಾ ಬ್ಯಾಂಕ್ ಸಾಲಗಳ ಸಂದರ್ಭದಲ್ಲಿ ಗ್ಯಾರಂಟಿಯಾಗಿ ಹಸ್ತಾಕ್ಷರ ಮಾಡುವುದು ನಿಮ್ಮನ್ನು ನೀವೇ ಬಂಧಿಸಿಕೊಂಡಂತೆ. ನೀವು ನಿಮ್ಮ ಸಂಗಾತಿಯನ್ನು ಅತೀವವಾಗಿ ನಂಬಿ ನಿಮ್ಮ ಸಕಲ ಖಾತೆಗಳನ್ನು ಅವರ ಹಸ್ತಕ್ಕೆ ಬಿಟ್ಟರೆ ನೀವು ಬೀದಿಗೆ ಬೀಳುವ ಸ್ಥಿತಿಗೆ ಸಿಲುಕುತ್ತೀರಿ. ಕೆಲವರು ಹಾನಿಯ ಕಾರಣಕ್ಕಾಗಿ ತಮ್ಮ ಉದ್ಯಮವನ್ನು ಮುಚ್ಚುವುದಿಲ್ಲ. ಅಂತಹ ಅತಿಯಾದ ಆತ್ಮವಿಶ್ವಾಸವು ನಿರ್ಲಕ್ಷ್ಯದಿಂದಾಗಿ ತಮ್ಮ ವ್ಯವಹಾರಗಳನ್ನು ಸ್ಥಗಿತಗೊಳಿಸುವಂತೆ ಮಾಡುತ್ತದೆ. ಆದಾಗ್ಯೂ ಈ ಭಯಾನಕ ಕ್ಲೇಶದ ಸಮಯದಿಂದ ಈ ಗ್ರಹದೋಷಗಳಿಂದ ಸುರಕ್ಷಿತವಾಗಿ ಹೊರಬರಲು ಬ್ರಹ್ಮಜ್ಞಾನದಲ್ಲಿ ಬಹಳ ಅದ್ಭುತವಾದ ಮತ್ತು ಶಕ್ತಿಯುತವಾದ ಆಧ್ಯಾತ್ಮಿಕ ಉಪಾಯವಿದೆ. ಈ ಉಪಾಯವು ನಿಮ್ಮ ಗೃಹವನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸುತ್ತದೆ. ಮುಂಬರುವ 3 ದಿನಗಳವರೆಗೆ ನೀವು ನಿಶ್ಚಿತವಾಗಿ ಪ್ರಾತಃಕಾಲ ಬೇಗನೆ ಎದ್ದು ಮಜ್ಜನ ಮಾಡಬೇಕು. ಅದರ ತರುವಾಯ ಪೂಜಾ ಕೋಣೆಯನ್ನು ಅಥವಾ ನಿಮ್ಮ ಮನೆಯ ದೈವದ ಮುಂದೆ ಸ್ವಚ್ಛಗೊಳಿಸಿ ಮತ್ತು ಶುದ್ಧ ಗೋಮಯದ ದೀಪವನ್ನು ಬೆಳಗಿಸಿ. ಜ್ಯೋತಿಯನ್ನು ಬೆಳಗಿಸುವಾಗ ನಿಮ್ಮ ಮನದಲ್ಲಿ ಯಾವುದೇ ಭೀತಿ, ವ್ಯಥೆ, ಕ್ರೋಧ ಇರಬಾರದು. ಪೂರ್ಣ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ದೇವರನ್ನು ಸ್ಮರಿಸಬೇಕು. ಕರ್ತನೆ, ನನ್ನ ಮೇಲಿನ ಈ ಅದೃಶ್ಯ ದೃಷ್ಟಿಯ ಒತ್ತಡ ನಿವಾರಣೆಯಾಗಬೇಕು. ನನ್ನ ಸಂಸಾರ ತಂಪಾಗಿರಬೇಕು. ಧನ ನನ್ನ ಹಸ್ತದಲ್ಲಿರಬೇಕು. ನನ್ನ ಮಕ್ಕಳಿಗೆ ಉತ್ತಮ ಭವಿಷ್ಯವಿರಬೇಕು ಎಂದು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿ. ನಂತರ ನಿಮ್ಮ ನೇತ್ರಗಳನ್ನು ಮುಚ್ಚಿ ಅತೀವ ಶಕ್ತಿಯುತ ಬೀಜಾಕ್ಷರ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಅನ್ನು ಶಾಂತ ಏಕಾಗ್ರತೆಯಿಂದ ನಿಖರವಾಗಿ 27 ಬಾರಿ ಪಠಿಸಿ. 27 ಬಾರಿ ಏಕೆ? ಜ್ಯೋತಿಷ್ಯದ ಅನ್ವಯ ನಮಗೆ 27 ನಕ್ಷತ್ರಗಳಿವೆ. ಈ ಜಪವು ಆಗಸ್ಟ್ 27 ನಕ್ಷತ್ರಗಳ ಸಕಾರಾತ್ಮಕ ಕಂಪನಗಳನ್ನು ನಿಮ್ಮ ಸುತ್ತಲಿನ ರಕ್ಷಣೆಯ ವಜ್ರದ ಗುರಾಣಿಯಾಗಿ ಪರಿವರ್ತಿಸುತ್ತದೆ. ನೀವು ಏನನ್ನಾದರೂ ಶೀಘ್ರವಾಗಿ ಮುಗಿಸಲು ಹಪಹಪಿಸುವ ವೇಗದಲ್ಲಿ ಜಪವನ್ನು ಪಠಿಸಬೇಡಿ. ಅದರಲ್ಲಿರುವ ಪ್ರತಿಯೊಂದು ಅಕ್ಷರವೂ ನಿಮ್ಮ ದೇಹ ಮತ್ತು ಮನದಲ್ಲಿ ದೈವಿಕ ಶಕ್ತಿಯಂತೆ ಪ್ರವಹಿಸಬೇಕು. ಸಾಧ್ಯವಾದಷ್ಟು ಈ 3 ದಿನಗಳಲ್ಲಿ ನಿಮ್ಮ ಮನೆಗೆ ಬರುವ ಬಡವರಿಗೆ ಅಥವಾ ಸನ್ನಿಧಿಯ ಬಳಿ ಹಸಿದವರಿಗೆ ಪೀತವಸ್ತ್ರ ಅಥವಾ ಬಾಳೆಹಣ್ಣುಗಳನ್ನು ದಾನ ಮಾಡಿ. ಹಳದಿ ಗುರುವಿನ ಪ್ರಿಯವಾದ ಬಣ್ಣ ಮತ್ತು ಅದು ಯಾವಾಗಲೂ ಸೌಭಾಗ್ಯವನ್ನು ತರುತ್ತದೆ. ಬಾಳೆಹಣ್ಣು ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತದೆ. ಅದು ಶೀತಲತೆಯನ್ನು ನೀಡುತ್ತದೆ. ದಾನ ಎಂದರೆ ನಿಮ್ಮ ಹಸ್ತದಲ್ಲಿ ಏನನ್ನಾದರೂ ಅವರಿಗೆ ನೀಡುವುದು ಎಂದಲ್ಲ. ಇದರರ್ಥ ನಿಮ್ಮ ಕರ್ಮದ ಹೊರೆ ಮತ್ತು ನಿಮ್ಮ ಹಿಂದಿನ ಜನ್ಮಗಳ ದುಷ್ಕೃತ್ಯಗಳನ್ನು ದೇವರ ಪಾದಗಳಲ್ಲಿ ಬಿಡುವುದು. ಉದರ ಉರಿಯುತ್ತಿರುವ ವ್ಯಕ್ತಿಗೆ ನೀವು ಒಂದು ಮುಷ್ಠಿ ಅಕ್ಕಿಯನ್ನು ನೀಡಿದರೆ, ನೀವು ಕೋಟಿಗಟ್ಟಲೆ ವ್ಯಯ ಮಾಡಿ ಯಾವುದೇ ಬೃಹತ್ ಯಾಗಗಳನ್ನು ಮಾಡಿದರೂ ಅವನ ಬಾಯಿಂದ ಬರುವ ತಂಪಾದ ಹರಕೆ ಲಭಿಸುವುದಿಲ್ಲ. ಆ ಆಶೀರ್ವಾದವು ನಿಮ್ಮ ಕುಟುಂಬಕ್ಕೆ ಶ್ರೀರಾಮ ರಕ್ಷೆಯಂತೆ ಕೆಲಸ ಮಾಡುತ್ತದೆ. ಇದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸುಮಾರ್ಗವನ್ನು ಸುಗಮಗೊಳಿಸುತ್ತದೆ. ಇದರೊಂದಿಗೆ ಸಾಧ್ಯವಾದರೆ ಮಂಗಳವಾರ ಅಥವಾ ಶನಿವಾರ ನಿಮ್ಮ ಸನಿಹದ ಪುರಾತನ ಹನುಮಾನ್ ದೇವಸ್ಥಾನಕ್ಕೆ ನಿಶ್ಚಿತವಾಗಿ ತೆರಳಿ, ಅಲ್ಲಿ ಯಾರೂ ಹೆಚ್ಚಾಗಿ ಭೇಟಿ ನೀಡದಿದ್ದರೂ ಪರವಾಗಿಲ್ಲ. ಆ ದೈವವನ್ನು ಆರಾಧಿಸಿ ಅಥವಾ ಸಿಂಧೂರ ಸಮರ್ಪಿಸಿ ಮತ್ತು ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಕಾಲ ನೇತ್ರ ಮುಚ್ಚಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಸಕಲ ದುಃಖಗಳನ್ನು ಅವನ ಮುಂದೆ ನಿವೇದಿಸಿ ಅಶ್ರು ಸುರಿಸಿ. ಏಕೆಂದರೆ ಹನುಮಾನ್ ಸಂಕಟಮೋಚಕ. ನೀವು ಮುಂಜಾನೆ ಎದ್ದ ತಕ್ಷಣ ಗೃಹದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಹನುಮಾನ್ ಚಾಲೀಸಾ ಧ್ವನಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀವು ನಿಮ್ಮ ದಿನವನ್ನು ಆರಂಭಿಸುವ ಸಕಾರಾತ್ಮಕ ಚಿಂತನೆಗಳು ನಿಮ್ಮ ಮನಸ್ಸನ್ನು ಅದೇ ಪಥದಲ್ಲಿ ಮತ್ತು ದಿನವಿಡೀ ಅದೇ ಅದ್ಭುತ ಉತ್ಸಾಹದಿಂದ ಇರಿಸುತ್ತದೆ. ದೈವಿಕ ನಾಮಸ್ಮರಣೆಯೊಂದಿಗೆ ಆರಂಭವಾಗುವ ದಿನ ಎಂದಿಗೂ ನಿಷ್ಫಲವಾಗುವುದಿಲ್ಲ. ನಿಮಗೆ ಅರಿವಿಲ್ಲದ ಒಂದು ಅದೃಶ್ಯ ಶಕ್ತಿ ನಿಮ್ಮೊಂದಿಗಿದೆ. ಸ್ಮರಿಸಿರಿ ಮಿತ್ರರೇ, ಈ ಕ್ಲೇಶದ ಕಾಲದಲ್ಲಿ ಈ ಗ್ರಹಬಾಧೆ ನಿಮ್ಮ ಬದುಕಿನಲ್ಲಿ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಕಾಲಚಕ್ರ ಉರುಳುತ್ತಲೇ ಇರುತ್ತದೆ. ಪ್ರತಿ ಕತ್ತಲ ನಿಶೆಯ ತರುವಾಯ ರಮಣೀಯ ಮುಂಜಾನೆ ಇರುವುದು ಎಷ್ಟು ಸತ್ಯವೋ, ಈ ಭೀಕರ ಕಷ್ಟಗಳ ತರುವಾಯ ಸುದಿನಗಳು ಬರುತ್ತವೆ ಎಂಬುದು ಅಷ್ಟೇ ಸತ್ಯ. ಈ 3 ದಿನಗಳಲ್ಲಿ ನೀವು ಅತೀವ ಜಾಗರೂಕರಾಗಿದ್ದರೆ ಮತ್ತು ನಾನು ಮೇಲೆ ತಿಳಿಸಿದ ಸೂತ್ರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ,
ನೀವು ಕಲ್ಪಿಸಿದ ವಿಸ್ಮಯಗಳು ನಿಮ್ಮ ಬದುಕಿನಲ್ಲಿ 100% ಸಂಭವಿಸುತ್ತವೆ. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಅಥವಾ ಮುಳುಗಿದೆ ಎಂದು ನೀವು ಭಾವಿಸಿದ್ದ ಧನವು ಅನಿರೀಕ್ಷಿತವಾಗಿ ನಿಮಗೆ ಮರಳಿ ಬರುವ ಬಲವಾದ ಸಾಧ್ಯತೆಯಿದೆ. ನೀವು ಕಾಯಕದಲ್ಲಿ ನಿರೀಕ್ಷಿಸುತ್ತಿದ್ದ ಪದೋನ್ನತಿ ಅಥವಾ ಪರದೇಶಕ್ಕೆ ತೆರಳಲು ನೂತನ ಅವಕಾಶವು ನಿಮ್ಮನ್ನು ಹುಡುಕುತ್ತಾ ನಿಮ್ಮ ದ್ವಾರ ಬಡಿಯುತ್ತದೆ. ನಿಮ್ಮ ಗೃಹದಲ್ಲಿ ವಿಳಂಬವಾಗಿರುವ ವಿವಾಹ ಮೈತ್ರಿ ಅಥವಾ ಇತರ ಮಂಗಳ ಕಾರ್ಯಗಳು ಸಂಭವಿಸಲು ಹೊಸ ಹಾದಿಯನ್ನು ಕಂಡುಕೊಳ್ಳುತ್ತವೆ. ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮನ್ನು ಅಗಲಿದವರು ಮತ್ತೆ ನಿಮ್ಮ ಸನಿಹಕ್ಕೆ ಬರುತ್ತಾರೆ, ನಿಮ್ಮ ಮೌಲ್ಯವನ್ನು ಅರಿತುಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಆದರೆ ಇಲ್ಲಿ ಒಂದು ಬೃಹತ್ ಮರೆವು ಇದೆ. ಬದಲಾವಣೆಯ ಆರಂಭದಲ್ಲಿ ಸ್ವಲ್ಪ ಸೌಭಾಗ್ಯ ಬಂದಾಗ ಜನರು ಮತ್ತೆ ಉದ್ವಿಗ್ನರಾಗಿ ಅತಿಯಾದ ಆತ್ಮವಿಶ್ವಾಸದಿಂದ ಅದೇ ಹಳೆಯ ಪ್ರಮಾದಗಳನ್ನು ಪುನರಾವರ್ತಿಸುತ್ತಾರೆ. ಅದಕ್ಕಾಗಿಯೇ ಯಶಸ್ಸು ಬಂದಾಗಲೂ ಹಿಂದಿನ ಕ್ಲೇಶಗಳಲ್ಲಿ ನೀವು ಇದ್ದಂತೆ ನಿಶ್ಶಬ್ದವಾಗಿ ಮತ್ತು ವಿನಮ್ರರಾಗಿರಿ. ಹೆಮ್ಮೆ ಮತ್ತು ಅಹಂಕಾರವನ್ನು ಎಂದಿಗೂ ಮೇಲೇರಲು ಬಿಡಬೇಡಿ. ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಸಕಲರಿಗೂ ನುಡಿಯುವ ಅಗತ್ಯವಿಲ್ಲ. ನಿಮ್ಮ ವ್ಯಥೆಯಲ್ಲಿ ನಿಮ್ಮೊಂದಿಗೆ ಅಳುವವರು ವಿರಳ. ನಿಮ್ಮ ಹರ್ಷದಲ್ಲಿ ನೈಜವಾಗಿ ಸಂತೋಷಪಡುವವರು ಇನ್ನೂ ವಿರಳ. ನೆಲದ ಮೇಲೆ ಬಿತ್ತಿದ ಬೀಜವನ್ನು ವಿಹಂಗಮವು ಸುಲಭವಾಗಿ ಎತ್ತಿಕೊಳ್ಳಬಹುದು. ಆದರೆ ಕತ್ತಲೆಯಲ್ಲಿ ಮಣ್ಣಿನಲ್ಲಿ ಆಳವಾಗಿ ಹೂತುಹೋದ ಬೀಜ ಮಾತ್ರ ಕಾಲಾನಂತರದಲ್ಲಿ ಬೃಹತ್ ವೃಕ್ಷವಾಗುತ್ತದೆ. ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಜೀವನ ಲಕ್ಷ್ಯಗಳು ಹಾಗೆ ಅವು ಎಲ್ಲೆಡೆ ಫಲಿತಾಂಶವಾಗಿ ಗೋಚರಿಸಬೇಕು, ಆದರೆ ನೀವು ತೆರಳಿ ಸಕಲರಿಗೂ ಸಾರಬಾರದು. ನೀವು ನಂಬಬಹುದಾದಷ್ಟು ಮಾತ್ರ ನೀವು ವಿಶ್ವಾಸವಿಡಬೇಕು. ಈ ವಿವರವನ್ನು ಆಲಿಸುತ್ತಿರುವ ಧನುರಾಶಿಯವರು ಅತೀವ ಭಕ್ತಿ ಮತ್ತು ಏಕಾಗ್ರತೆಯಿಂದ ಪ್ರತಿಕ್ರಿಯೆಯಲ್ಲಿ ಓಂ ನಮೋ ವೆಂಕಟೇಶಾಯ ಎಂದು ನಮೂದಿಸಿ. ನಿಮ್ಮ ಮನದಲ್ಲಿ ಬಲವಾದ ಹಂಬಲ ಅಥವಾ ಈಡೇರದ ಸ್ವಪ್ನ ಇದ್ದರೆ ನೀವು ಅದನ್ನು ದೇವರ ಚರಣಗಳಲ್ಲಿ ಇಡುತ್ತಿರುವಂತೆ ಜೈ ಶ್ರೀರಾಮ ಎಂದು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಆಸೆಯನ್ನು ಅಲ್ಲಿ ಸ್ಪಷ್ಟವಾಗಿ ಬರೆಯಿರಿ. ಶ್ರದ್ಧೆಯಿಂದ ಮಾಡಿದ ನಿವೇದನೆ, ನಿರ್ಮಲ ಹೃದಯದಿಂದ ಮಾಡಿದ ಹಂಬಲ ಎಂದಿಗೂ ನಿಷ್ಫಲವಾಗುವುದಿಲ್ಲ. ಆ ದೈವವು ನಿಶ್ಚಿತವಾಗಿ ಅದನ್ನು ಪರಿಗಣಿಸುತ್ತಾನೆ. ಪ್ರತಿಫಲವು ಖಂಡಿತವಾಗಿಯೂ ನಿಮ್ಮ ಕರ್ಮವನ್ನು ಆಧರಿಸಿ ಲಭಿಸುತ್ತದೆ. ನೀವು ಇಲ್ಲಿಯವರೆಗೆ ಈ ಮಾಹಿತಿಯನ್ನು ಆಲಿಸಿರುವುದು ಕಾಕತಾಳೀಯವಲ್ಲ. ಬಹುಶಃ ದೇವರು ನಿಮಗೆ ಮುಂಚಿತವಾಗಿ ಎಚ್ಚರಿಸಲು ಬಯಸಿದ್ದಿರಬಹುದು. ಈ ವಿವರಣೆಯನ್ನು ಅಲಕ್ಷಿಸದೆ ಪೂರ್ಣವಾಗಿ ಆಲಿಸುವ ಧನುರಾಶಿಯವರು ನಿಶ್ಚಿತವಾಗಿ ದೈವದ ಕರುಣೆಯಿಂದ ಹರಸಲ್ಪಡುತ್ತಾರೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನಿಮ್ಮ ಗೃಹದಲ್ಲಿ ಶಾಂತಿ, ಹಸ್ತದಲ್ಲಿ ಧನ ಮತ್ತು ನಿಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಜಯ ಸದಾ ಇರಲಿ ಎಂದು ನಾನು ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯನ್ನು ಕರಜೋಡಿಸಿ ಪ್ರಾರ್ಥಿಸುತ್ತೇನೆ. ಈ ವಿವರಣೆಯಲ್ಲಿರುವ ಮಾಹಿತಿಯು ನಿಮಗೆ ನೈಜವಾಗಿ ಉಪಯುಕ್ತವಾಗಿದ್ದರೆ, ಕತ್ತಲೆಯಲ್ಲಿರುವವರಿಗೆ ಇದು ಒಂದು ಮಾರ್ಗವನ್ನು ತೋರಿಸಿದೆ ಎಂದು ನೀವು ಭಾವಿಸಿದರೆ ನಿಶ್ಚಿತವಾಗಿ ಇದನ್ನು ಮೆಚ್ಚಿ. ಈ ವಿವರಣೆಯನ್ನು ನಿಮ್ಮ ವಾಟ್ಸಾಪ್ ಸಮೂಹಗಳಲ್ಲಿ ನಿಮ್ಮ ಸಂಸಾರದ ಸದಸ್ಯರೊಂದಿಗೆ, ವಿಶೇಷವಾಗಿ ಧನುರಾಶಿಯ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಈ ಮುಂಬರುವ ಸಂಕಷ್ಟಗಳಿಂದ ಅವರನ್ನು ಕಾಪಾಡಿ. ಇಂತಹ ಅದ್ಭುತ ಕಾಲಜ್ಞಾನದ ವಿಷಯಗಳು ಮತ್ತು ಜ್ಯೋತಿಷ್ಯದ ನಿಗೂಢಗಳಿಗಾಗಿ ಈಗಲೇ ನಮ್ಮ ವಾಹಿನಿಗೆ ಚಂದಾದಾರರಾಗಲು ಮತ್ತು ಅದರ ಪಕ್ಕದಲ್ಲಿರುವ ಘಂಟೆ ಚಿಹ್ನೆಯನ್ನು ಒತ್ತಿರಿ. ನಾಳೆ ಪ್ರಾತಃಕಾಲ ನಾನು ಮತ್ತೆ ಶ್ರೇಷ್ಠ ಮತ್ತು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ನಿಮ್ಮ ಬಳಿಗೆ ಬರುತ್ತೇನೆ.